ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಈಗೇನು ಸಸ್ಪೆಂಡ್ ಆಗಿದಾರಲ್ಲ, 24 ಗಂಟೆ ಕೆಲಸ ಮಾಡಿ ಸಸ್ಪೆಂಡ್ ಆಗಿರೋ ಪೊಲೀಸ್ ಆಫೀಸರ್ಸಿಗೆ ಮೋಟಿವ್ ಇದ್ದಿದ್ದು ಇಬ್ಬರಿಗೆ. ಒಂದು ಸಿದ್ದರಾಮಯ್ಯನವರಿಗೆ, ಇನ್ನೊಂದು DK ಶಿವಕುಮಾರ್ ಅವರಿಗೆ. ಏನು ಮೋಟಿವ್ ಇತ್ತು? ಪೊಲಿಟಿಕಲ್ ಗೇನನ್ನು ತೆಗೆದುಕೊಳ್ಳುವಂಥದ್ದು. ಪೊಲಿಟಿಕಲ್ ಗೇನಿಗೋಸ್ಕರ ಇಲ್ಲಿ ಅಪರಾಧಿಕ ನರಹತ್ಯೆ ನಡೆದಿದ್ದಾರೆ. ಯಾರೋ ಗೆದ್ದಿದ್ದು. ಈ ಸರ್ಕಾರಕ್ಕೆ ಮತ್ತು RCBಗೆ ಏನ್ರಿ ಸಂಬಂಧ? ಆದರೆ RCB ಗೆದ್ದರೆ ಕ್ರೆಡಿಟ್ ನಾನು ತಗೊಳ್ಬೇಕು ಅಂತ ಹೇಳಿ ಸರ್ಕಾರ ಹೋಗಿದ್ದು ಮೋಟಿವ್ ಏನಿದೆ, ಈ ಮೋಟಿವ್ ಇದಾಗಿದೆ. ಸಾರ್ವಜನಿಕರ ತೆರಿಗೆ ಹಣವನ್ನು ಇವರ ವಿಜಯೋತ್ಸವಕ್ಕೆ ಯಾಕೆ ಖರ್ಚು ಮಾಡಿದ್ರು? ಈ ಮಾನವ ಹತ್ಯೆ ಆಗೋದಕ್ಕೆ ಆರೋಪಿ ನಂಬರ್ 1 ಸಿದ್ದರಾಮಯ್ಯನವರು, ಆರೋಪಿ ನಂಬರ್ 2 DK ಶಿವಕುಮಾರ್ ಅವರು. ಇವರಿಬ್ಬರಿಗೂ ಕ್ಲಿಯರ್ ದುರುದ್ದೇಶ ಇತ್ತು, ಪೊಲಿಟಿಕಲ್ ಗೇನ್ ತಗೊಳ್ಬೇಕು ಅಂತ. ಮಿಸ್ಯೂಸ್ ಆಫ್ ಪವರ್ ಮಾಡಿಕೊಂಡಿದ್ದು ಇವರು. ಇನ್ನು ಆರೋಪಿ ನಂಬರ್ 3 ಆಗಿ ನಾನು ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಸೇರಿಸಿದ್ದೀನಿ. ನನ್ನ ದೃಷ್ಟಿಯಲ್ಲಿ ಅವರಲ್ಲಿ ಮೋಟಿವ್ ಇಲ್ಲ, ಆದರೆ ಅವರ ನೆಗ್ಲಿಜೆನ್ಸ್ ಇತ್ತು. ಒಬ್ಬ ಗೃಹ ಸಚಿವನಾಗಿ ನೆಗ್ಲಿಜೆನ್ಸ್ ಅವ್ರದ್ದು ಯಶಸ್ವಿಯಾಗಿ ನಿಭಾಯಿಸುವಲ್ಲಿ ಸೋತಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ಕಾರ್ಯಕ್ರಮ, ವಿಧಾನಸೌಧದಲ್ಲಿ. ಯಾರಿಗೆ ಸೆಕ್ಯೂರಿಟಿ ಕೊಡಬೇಕು? ಯಾರಿಗೆ ವ್ಯವಸ್ಥೆ ಮಾಡಬೇಕು? ಈ ಒಂದು ಅವ್ಯವಸ್ಥೆಗೆ ಸಂಪೂರ್ಣ ಹೊಣೆ ಯಾರಪ್ಪ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು. ಇವ್ರಿಗೇನಾದ್ರು ನೈತಿಕತೆ ಇದ್ದರೆ, ಇವ್ರಿಗೇನಾದ್ರು ಸಂವಿಧಾನದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇದ್ದರೆ ಇವರು ರಾಜೀನಾಮೆಯನ್ನು ಕೊಡಬೇಕು. ಮುಖ್ಯಮಂತ್ರಿ ಯಾಕೆ ಹೋದ್ರೆ? ಪರ್ಮಿಷನ್ ಕೊಟ್ಟಿಲ್ಲ ಅಂತಾದರೆ ದಯಾನಂದ್, ನಿಮ್ಮ ಉಪಮುಖ್ಯಮಂತ್ರಿ ಯಾಕೆ ಹೋದ್ರೆ? ಈ ಹಿಂದೆ ಮೂಢ ಹಗರಣ ನಡೆದಾಗ ನೀವು ಯಾರ ಮೇಲೂ ಕ್ರಮ ತೆಗೆದುಕೊಳ್ಳಲಿಲ್ಲ. ಅವಾಗೂ ಅಧಿಕಾರಿಗಳ ಮೇಲೆ ಜವಾಬ್ದಾರಿ. ವಾಲ್ಮೀಕಿ ಹಗರಣ ನಂತರ ಅಧಿಕಾರಿಗಳು, ಯಾಕಂದ್ರೆ ನಿಮ್ಮದೇ ಇನ್ವಾಲ್ವ್ಮೆಂಟ್ ಇತ್ತು. ವಾಲ್ಮೀಕಿ ಹಗರಣ ನಡೆದ ನಂತರವೂ ಸಹಿತ ನಿಮ್ಮ ಹೈಕಮಾಂಡದ ಇನ್ವಾಲ್ವ್ಮೆಂಟ್ ಇತ್ತು. ದುಡ್ಡು ನೀವು ಲೋಕಸಭಾ ಚುನಾವಣೆ ಕೊಟ್ಟಿದ್ರಿ. ಯಾವಾಗ ED ಅವರು ಕ್ರಮ ತೆಗೆದುಕೊಂಡು ಕೋರ್ಟ್ಗೆ ಹೋಗ್ತು ಆವಾಗ ತಗೊಂಡ್ರಿ. ಈಗ ನಿನ್ನೆ ಕೋರ್ಟ್ನವರು ಸುವಮೋಟೋ ಕೇಸ್ ತಗೊಂಡ ನಂತರ ನೀವು ಇದ್ದಕ್ಕಿದ್ದಂಗೆ ಆಕ್ಟಿವ್ ಆಗಿ ಸಸ್ಪೆಂಡ್ ಮಾಡ್ತೀರಿ. ನಿಮ್ದೇನು ಜವಾಬ್ದಾರಿ? ನೀವು ಕರೆ ಕೊಟ್ಟಿರಿ. ನೀವು ಕ್ಷಮೆ ಕೇಳಿದ್ದೀರಾ? ಹೋಗಲಿ, ನಾನು ಕರೆ ಕೊಟ್ಟದ್ದು ತಪ್ಪಾಯಿತು ಅಂತ ನಿಮ್ಮ ಉಪಮುಖ್ಯಮಂತ್ರಿ ಹೇಳಿದ್ರ? ಮತ್ತು ನನಗೆ ಗೊತ್ತಿರೋ ಮಟ್ಟಿಗೆ ಈ IPL ತಂಡ, RCB ತಂಡ, ಅವರು ನೆಕ್ಸ್ಟ್ ಡೇನ ಮಾಡಕ್ಕೆ ತಯಾರಿರಲಿಲ್ಲ. ಇವರೇ ಒತ್ತಡ ಹಾಕಿ ಅವರನ್ನು ಕರೆಸಿ ಮಾಡಿದ್ದಾರೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಐ ಹೆಲ್ಡ್ ದೆಮ್ ಸ್ಕ್ವೇರ್ಲಿ ರೆಸ್ಪಾನ್ಸಿಬಲ್. ಅವರು ಜವಾಬ್ದಾರರು ಇದಕ್ಕೆ. ಮೊದಲೇದಾಗಿ ಉಪಮುಖ್ಯಮಂತ್ರಿ ಅಂತೂ ಒಂದು ಕ್ಷಣ ಕಾಯಲಾರದೆ ರಾಜೀನಾಮೆ ಕೊಡಬೇಕು. ನೀರಿನೊಳಗ ಬಿಡ್ತದೆ. ಬಿಟ್ರೆ ಏನಾಯ್ತು? ಹೆಚ್ಚು ಕಡಿಮೆ 8-9 ವರ್ಷದೊಳಗೆ ಕೆಳಕ್ ಕುಂದಿತ್ತು. ಹೌದಾ? ಯಾಕೆ ಎಲ್ಲರೂ ಟೈಮ್ನಾಗ ಆಗ್ತಾರೆ ಅಂದ್ರೆ ಯಾಕೆ ಹೇಳ್ತೀನಿ ಅಂತಂದ್ರೆ, 2 ಜಾಗದಲ್ಲಿ ಬದುಕೋ ಕೆಪಾಸಿಟಿ ಜಾಸ್ತಿ ಇರುತ್ತೆ ಆ ಸೂಕ್ಷ್ಮ ಜಂಟ್ಲಿಗಿಂತ. ಸ್ಟೇಟ್ ಇರೋದು ನೀರವಾಗಿರೋದ್ರಿಂದ ಸೂರ್ಯಕಿರಣ 2 ಕಡೆ ಅನುವಾಯಿತು ಈ ಕಾರ್ಯಕ್ರಮದಿಂದಾಡಿ. ಮತ್ತು ನಮ್ಮಲ್ಲಿ ಕೂಡ ಹಲವಾರು ತರಬೇತಿಗಳಾಗಿದ್ರೂ ಕೂಡ ಈ ಒಂದು ತರಬೇತಿ ಆಗಿರಲಿಲ್ಲ. ಈ ಭಾಗದಲ್ಲಿ ಇದೇ ಮೊದಲನೇ ಬಾರಿಗೆ ಇವರು ಬಂದು ನಮ್ಮೆಲ್ಲ ರೈತರಿಗೆ ಸಾಕಷ್ಟು ಮಾಹಿತಿ ಮಾರ್ಗದರ್ಶನ ನೀಡಿದರು. ಸೊ ಇನ್ನು ಮುಂದೆ ನಾವುಗಳೆಲ್ಲರೂ ಕೂಡ ರಾಸಾಯನಿಕ ಗೊಬ್ಬರನ ಬಳಸ್ತೇನೆ, ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಅಳವಡಿಕೆ ಮಾಡಿಕೊಂಡು ಬೆಳೆ ಬೆಳಿತೀವಿ. ಈ ಒಂದು ತರಬೇತಿಯಿಂದ ತುಂಬಾ ಅನುಕೂಲ ಆಯಿತು. ನಾವು
ಅಂತರವಾಗಿ ಬೆಳೆಯಬೇಕೆಂದು ನಾವು ರಾಸಾಯನಿಕ ಗೊಬ್ಬರವನ್ನು ತಪ್ಪಿಸಿ ನಾವು ನಮ್ಮ ದನದ ಕೊಟ್ಟಿಗೆ ಗೊಬ್ಬರವನ್ನು ಬಳಸಿ ಗಂಜಲವನ್ನು ಬಳಸಿ ಮತ್ತು ಇನ್ನು ಅವರು ತಿಳಿಸಿರುವಂಥ ವೈಜ್ಞಾನಿಕವಾದಂಥ ಗೊಬ್ಬರವನ್ನು ಕೊಟ್ಟು ಬೆಳೆಯುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರು ತಿಳಿಸಿಕೊಟ್ಟಿರುವಂಥ ವೈಜ್ಞಾನಿಕ ತಿಳುವಳಿಕೆಯನ್ನು ತಿಳಿದು ನಾವು ಬೆಳೆಯುತ್ತೇವೆ. ಅವಾಗ ಏನಾಗ್ತಿದೆ, ನಿಮ್ಮ ಗಿಡದಲ್ಲಿ ಬರ್ತಕ್ಕಂಥ ಎಲೆಗಳ ಗಾತ್ರ ಇರ್ಬೋದು, ಕಾಂಡದ ಗಾತ್ರ ಇರ್ಬೋದು, ಕಡಿಮೆ ಆಗ್ತಾ ಹೋಗುತ್ತೆ. ಆ ನಂತರದಲ್ಲಿ ಬಿಡ್ತಕ್ಕಂಥ ಆ ತೆನೆಗಳೇನಿರುತ್ತೋ ಅವುಗಳ ಸೈಜು ಚಿಕ್ಕದಾಗುತ್ತೆ. ಬರೀ ಅಂಗೈ ಅಗಲ ತೆನೆ ಬರುತ್ತೆ. ಆದ್ರೆ ನೀವು ನಿರ್ದಿಷ್ಟವಾಗಿ ಅಂತರವನ್ನ ಕೊಟ್ಟು ಬೆಳೆದ್ರೆ ಒಳ್ಳೆ ಕಬ್ಬಿನ ಗಿಣ್ಣು ತರ ಗಿಡಗಳು ಬರುತ್ತೆ. ನನಗೆ ಗೊತ್ತಿರೋ ನಿಮ್ಮ ಜಮೀನು, ಈ ಭಾಗದ ಜಮೀನುಗಳು, ಸುತ್ತಮುತ್ತ ಜಮೀನುಗಳಲ್ಲಿ ಜಿಂಕ್ ಬೋರಾನ್ ಕೊರತೆ ಯಥೇಚ್ಛವಾಗಿ ಕೊರತೆ. ಜಿಂಕ್ ಕೊರತೆ ಇದೆ, ಬೋರಾನ್ ಕೊರತೆ, ಇವೆರಡು ಯಥೇಚ್ಛವಾಗಿ ಕೊರತೆ ನಿಮ್ಮ ಜಮೀನುಗಳಾಗಿದೆ. ಯಾಕಂದ್ರೆ ಇಲ್ಲಿ ಸುತ್ತಮುತ್ತ ನಾನು ಭಾಳಷ್ಟು ವರ್ಕ್ ಮಾಡಿದ್ದೀನಿ. ಈ ಸುಜಲ ವಾಟರ್ ಶೆಡ್ ಕೆಲವು ಪ್ರೋಗ್ರಾಮ್ಗಳಿದೆ. ಇಲ್ಲಿ ಕೊರತೆ ತುಂಬ ಜಾಸ್ತಿ ಇದೆ. ಆಗಿರೋದ್ರಿಂದ ಕೆಲವು ಬದಲಾವಣೆಗಳು ನೀವು ಮಾಡ್ಕೊಳ್ಳಬೇಕಾದ ಅವಶ್ಯಕತೆ. ಆ ದೃಷ್ಟಿಯಿಂದ ಮಣ್ಣು ಪರೀಕ್ಷೆ, ನೀರು ಪರೀಕ್ಷೆ ಎರಡೂ ಬಹಳ ಕೃಷಿಯೊಳಗ ಬಹಳ ಪ್ರಾಮುಖ್ಯತೆ. ಟಿವಿ ನೋಡೋಕ್ಕೂ ಕೂಡ ಪ್ರೈವೇಟ್ ಟಿವಿ ಒಳಗೆ ಬರಲ್ಲ. ಚೆನ್ನ ಟಿವಿ ನೋಡಿದ್ರೆ ಗೊತ್ತಾಗ್ತೈತೆ. ಎಲ್ಲ ನಾವು ಬಸ್ ಸ್ಟ್ಯಾಂಡ್ಗಳಲ್ಲಿ, ಆಸ್ಪತ್ರೆಗಳಲ್ಲಿ ಈ ಯೋಜನೆದ ಅಡ್ವರ್ಟೈಸ್ಮೆಂಟ್ಗಳು ಎಲ್ಲ ಕಡೆನೂ ಸಿಗ್ತವೆ. ಓದಬೇಕು, ನೋಡಬೇಕು, ಎಚ್ಚರಗೊಳ್ಬೇಕು. ಈ ಯೋಜನೆಯಿಂದ ನಮಗೆ ಒಂದು 30,000-40,000 ಉಳಿಯುತ್ತೆ. ಉಚಿತ ಚಿಕಿತ್ಸೆ ಎಲ್ಲ ಬಡವ ಮಕ್ಕಳಿಗೂ ಇಲ್ಲಿ ಉಚಿತವಾಗಿ ಆಯುಷ್ಮಾನ್ ಹೋಗಿಲ್ಲ. ನನಗೆ ಇಲ್ಲಿ ಸಹಾಯವಾಗಿದೆ ಮತ್ತು ನನಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆಸ್ಪತ್ರೆ ಸಿಬ್ಬಂದಿ ಆಗಲಿ, ಸ್ಟಾಫ್ ಆಗಲಿ, ಯಾರೇ ಆಗಲಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತುಂಬ ಹೆಲ್ಪ್ ಆಗ್ತಿದೆ. ಮತ್ತು ಬಡವರಿಗೆಲ್ಲ ಆಗ್ತಿದೆ. ಮತ್ತು ಭಾರತ ಆಯುಷ್ಮಾನ್ ಹೋಗಿದ್ರೆ 5 ಲಕ್ಷ ಹುಷಾರಾಗಿ ತುಂಬ ಕಡಿಮೆ ಇತ್ತು. ಅಂದರೆ ಪ್ರೈವೇಟಿಗೆ ಹೋಗಿದ್ದೆ ದುಡ್ಡು ಜಾಸ್ತಿ ಆಗ್ತದೆ ಅಂತೇಳಿ ಇಲ್ಲಿ ಕರ್ಕೊಂಬಂದ್ವಿ. ಬೆಡ್ ಹಾಕ್ಬೇಕಂತೇಳಿ ಚೆಕ್ ಮಾಡಿಸ್ಬಿಟ್ಟು ಆಮೇಲೆ ಇಲ್ಲಿ 5 ಗ್ರಾಮ್ಸ್ ಬೆಡ್ಡು ಇಲ್ಲಿ ಹಾಕಿದ್ವಿ. 2 ಬಾಟ್ಲು ಬೆಡ್ ಹಾಕಿದ್ವಿ. ಮೊನ್ನೆ ಹಾಕಿದ್ವಿ. ಇದು ಹುಷಾರಾಗಿದೆ. ಆಯುಷ್ಮಾನ್ ಭಾರತದಿಂದ ಬಂದು ಮಾಹಿತಿ ಎಲ್ಲ ಕೊಟ್ಟು ಆರೋಗ್ಯದಿಂದ ಇಲ್ಲಿ ತುಂಬ ಹೆಲ್ಪ್ ಆಗಿದೆ. ದಾಖಲಾತಿಗಳನ್ನು ಈಗ ಪೇಷಂಟು ಬಂದಂಥ ರೋಗಿಗಳಿಗೆ IP ಅಂದರೆ ಇನ್ಪೇಷಂಟ್ ಆದಂಥ ರೋಗಿಗಳಿಗೆ ನಾವು ವಾರ್ಡ್ಗೆ ಹೋಗ್ಬಿಟ್ಟು ಅವ್ರ ಹತ್ರ ನಾವು ಡಾಕ್ಯುಮೆಂಟ್ಸ್ ಅಂದರೆ ಆಧಾರ್ ಕಾರ್ಡು ಮತ್ತು BPL ಕಾರ್ಡನ್ನು ಕಲೆಕ್ಟ್ ಮಾಡಿಕೊಂಡು ನಮ್ಮ SC/ST ಸ್ಯಾಸ್ಟ್ ಬೋರ್ಡಲ್ಲಿ ಅಂದರೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ನಾವು ಅವ್ರ ನೋಂದಣಿ ಮಾಡಿಕೊಂಡು ಅವರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತೇವೆ. ಇದು ಎಲ್ಲ ಜಿಲ್ಲೆನಲ್ಲೂ ಎಲ್ಲ ಕಾಯಿಲೆಗಳಿಗೂ ಅನ್ವಯಿಸಬೇಕು ಅನ್ನೋದೇ ಸರ್ಕಾರದ ಗುರಿ. ಇದರಲ್ಲಿ ಈಗ ಜನರಲ್ ಮೆಡಿಸಿನ್ ಆಗ್ಬೋದು, ಜನರಲ್ ಸರ್ಜರಿ ಆಗ್ಬೋದು, ಆರ್ಥೋಪೆಡಿಕ್ಸ್ ಆಗ್ಬೋದು, ಪೀಡಿಯಾಟ್ರಿಕ್ಸ್ ಆಗ್ಬೋದು, ಪ್ರಸೂತಿ ಆರೈಕೆ ಆಗ್ಬೋದು, ಕಣ್ಣಿನ ಚಿಕಿತ್ಸೆ ಆಗ್ಬೋದು, ಕಿವಿ ಮತ್ತು ಗಂಟಲು ರೋಗದಾಗ್ಬೋದು, ಈ ಥರದ ಎಲ್ಲ ಚಿಕಿತ್ಸೆಗಳಿಗೂ ಪ್ರಾಥಮಿಕ ಹಂತ ಮತ್ತು ತೃತೀಯ ಹಂತದಲ್ಲಿ ಚಿಕಿತ್ಸೆ ಕೊಡೋ ವ್ಯವಸ್ಥೆನ ನಾವು ಇದನ್ನು ಸರ್ಕಾರದಲ್ಲಿ ಮಾಡಲಾಗಿದೆ. ರೆಫರಲ್ ಆಗಿ ನಮ್ಮ ಜಿಲ್ಲಾ ಹಂತಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಆಪ್ರೇಷನ್ಸು, ಸರ್ಜರೀಸು ಮತ್ತು ಎಲ್ಲ ಡೆಲಿವರೀಸು ನಮ್ಮ MCH ಹಾಸ್ಪಿಟ್ಲುಗಳಲ್ಲಿ ಅನುಕೂಲ ಆಗ್ತಾ ಇದೆ. ನಮ್ಮಲ್ಲಿ 4 MCH ಹಾಸ್ಪಿಟ್ಲುಗಳಿದ್ದಾವೆ. ಎಲ್ಲ ಬಡ ರೋಗಿಗಳಿಗೆ MCH ಕೇರು ಚೆನ್ನಾಗಿ ಸಿಗ್ತಾ ಇದೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.